ಸರಿಯಾಗಿ ನಡೆಸ್ಕೊಂಡಿಲ್ಲ ಅನ್ನೋದನ್ನು ನಾನು ಒಪ್ಪೋದಿಲ್ಲ. ಅಣ್ಣಾಮಲೈ ಮಹತ್ವಾಕಾಂಕ್ಷಿ, ಒಳ್ಳೆ ಮನುಷ್ಯ. ಅವರು ತಮಿಳುನಾಡು ಹಿತ ಮತ್ತು ರಾಷ್ಟ್ರೀಯ ಸುರಕ್ಷತೆ ಅದಕ್ಕೆ ವಿರುದ್ಧವಾಗಿ ರಾಜಕಾರಣ ಮಾಡೋರಲ್ಲ ಅನ್ನೋದು ನನ್ನ ನಂಬಿಕೆ. ಅವರು ಬೇರೆ ಬೇರೆ ಹಲವಾರು ಕಾರಣಗಳನ್ನು ಮುಂದಿಟ್ಟುಕೊಂಡು ಹೊಸ ದಾರಿಯನ್ನು ತುಳಿದಿದ್ದಾರೆ. ಒಬ್ಬ ಮನುಷ್ಯನ ಸಾರ್ಥಕತೆ ಬರೋದೇನು ಅಂತ ಹೇಳಿದ್ರೆ ಯಾವಾಗ ಅಂದರೆ ಅವನ ಸಮರ್ಪಿತ ಜೀವನದಿಂದ. ಆ ಸಮರ್ಪಿತ ಜೀವನ ಅವರಿಗೊಂದು ಸಾರ್ಥಕತೆ ಅಂತ ಅಂದ್ಕೊಡ್ಲಿ. ಅವ್ರ ಮೂಲಕ ತಮಿಳುನಾಡಿಗೆ ಮತ್ತು ರಾಷ್ಟ್ರಕ್ಕೆ ಒಳ್ಳೆಯದಾಗಲಿ. ಪಕ್ಷಕ್ಕೆ ನಷ್ಟ ಆಗಲಿಲ್ಲ ಸರ್, ಬಿಟ್ಟೋಗಿದ್ದು. ಯಾಕೆಂದ್ರೆ ತಮಿಳುನಾಡು ಒಂದು ಬೇಸ್ ಹಾಕೊಟ್ಟವರು ಸಾಕಷ್ಟು ಹೋರಾಟಗಳು ಮಾಡಿ ಪಕ್ಷಕ್ಕೆ ಏನಂದ್ರೆ ನಾನು ಎಲ್ಲ ವಿತ್ ಆಲ್ ರೆಸ್ಪೆಕ್ಟ್ ಅವರೆಲ್ಲವನ್ನ ಗೌರವಿಸ್ತಾ ಲಾಭ ನಷ್ಟದ ಲೆಕ್ಕಾಚಾರ ಹಾಕುವಷ್ಟರ ಮಟ್ಟಿಗೆ ನಾವು ಲಾಭವನ್ನೂ ತಮಿಳುನಾಡಲ್ಲಿ ಗಳಿಸ್ಕೊಂಡಿರಲಿಲ್ಲ. ಲಾಭನೇ ಗಳಿಸ್ಕೊಂಡಿಲ್ಲ ಅಂದಾಗ ನಷ್ಟದ ಪ್ರಶ್ನೆ ಎಲ್ಲಿ ಬರುತ್ತೆ? ನಮಗೆ ರಾಜಕೀಯವಾಗಿ ನಾವು ತಮಿಳುನಾಡಿನಲ್ಲಿ ಕೇಂದ್ರ ಸ್ಥಾನಕ್ಕೆ ಬಂದೇ ಇಲ್ಲ. ಕೇಂದ್ರ ಸ್ಥಾನಕ್ಕೆ ಬಂದೇ ಇಲ್ಲ ಅಂದಾಗ ನಿಮಗೆ ಲಾಭನೇ ಬಂದಿಲ್ಲ ಅಂದಾಗ ನಷ್ಟದ ಪ್ರಶ್ನೆ ಬರೋದಿಲ್ವ? ಮತಗಳಿಕೆ ಪ್ರಮಾಣ ಕಳೆದ 2 ಎಲೆಕ್ಷನ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿತ್ತು. ಅವ್ರು ಗುರುತಿಸ್ಕೊಂಡಾಗ ಪಕ್ಷದಲ್ಲಿ ಅವ್ರ ಲೀಡರ್ಶಿಪ್ ಇವೆಲ್ಲ ಮತ್ತೆ ಅವ್ರನ್ನ ವಿಶ್ಲೇಷಣೆಗೊಳಪಡಿಸಲ್ಲ. ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟಿದ್ದೀನಿ. ಯಾಕೆ ಅಂದರೆ ಅಂಕಿಅಂಶಗಳೇನು ಅಂತ ನಂಗೆ ಗೊತ್ತು. ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ಎಷ್ಟು ಮತಗಳಿಕೆ ಆಯಿತು, ಹಿಂದೆ ನಾವು ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡಿದಾಗ ಎಷ್ಟು ಸ್ಥಾನ ಮತ್ತು ಎಷ್ಟು ಮತಗಳಿಕೆ ಬಂತು, ಇವೆಲ್ಲವೂ ನಮ್ಗೆ ಗೊತ್ತು. ಹಾಗಾಗಿ ನಾನು ಅದನ್ನು ವಿಶ್ಲೇಷಣೆಗೊಳಪಡಿಸಲ್ಲ. ಒಳ್ಳೆ ಮನುಷ್ಯ ಅವರು. ನಮಗೆ ಆ ಸ್ನೇಹ ಸಂಬಂಧನ ಉಳಿಸ್ಕೊಳ್ತೀವಿ. ಒಳ್ಳೇದಾಗಲಿ ಅವರಿಗೆ. ಅವ್ರ ಮೂಲಕ ರಾಜ್ಯಕ್ಕೂ ಒಳ್ಳೇದಾಗಲಿ, ದೇಶಕ್ಕೂ ಒಳ್ಳೇದಾಗಲಿ. ಸರಿಯಾಗಿ ನಡೆಸ್ಕೊಂಡಿಲ್ಲ ಅನ್ನೋದನ್ನು ನಾನು ಒಪ್ಪೋದಿಲ್ಲ. ಅಣ್ಣಾಮಲೈ ಮಹತ್ವಾಕಾಂಕ್ಷಿ, ಒಳ್ಳೆ ಮನುಷ್ಯ. ಅವರು ತಮಿಳುನಾಡು ಹಿತ ಮತ್ತು ರಾಷ್ಟ್ರೀಯ ಸುರಕ್ಷತೆ ಅದಕ್ಕೆ ವಿರುದ್ಧವಾಗಿ ರಾಜಕಾರಣ ಮಾಡೋರಲ್ಲ ಅನ್ನೋದು ನನ್ನ ನಂಬಿಕೆ. ಅವರು ಬೇರೆ ಬೇರೆ ಹಲವಾರು ಕಾರಣಗಳನ್ನು ಮುಂದಿಟ್ಟುಕೊಂಡು ಹೊಸ ದಾರಿಯನ್ನು ತುಳಿದಿದ್ದಾರೆ. ಒಬ್ಬ ಮನುಷ್ಯನ ಸಾರ್ಥಕತೆ ಬರೋದೇನು ಅಂತ ಹೇಳಿದ್ರೆ ಯಾವಾಗ ಅಂದರೆ ಅವನ ಸಮರ್ಪಿತ ಜೀವನದಿಂದ. ಆ ಸಮರ್ಪಿತ ಜೀವನ ಅವರಿಗೊಂದು ಸಾರ್ಥಕತೆ ಅಂತ ಅಂದ್ಕೊಡ್ಲಿ. ಅವ್ರ ಮೂಲಕ ತಮಿಳುನಾಡಿಗೆ ಮತ್ತು ರಾಷ್ಟ್ರಕ್ಕೆ ಒಳ್ಳೆಯದಾಗಲಿ. ಪಕ್ಷಕ್ಕೆ ನಷ್ಟ ಆಗಲಿಲ್ಲ ಸರ್, ಬಿಟ್ಟೋಗಿದ್ದು. ಯಾಕೆಂದ್ರೆ ತಮಿಳುನಾಡು ಒಂದು ಬೇಸ್ ಹಾಕೊಟ್ಟವರು ಸಾಕಷ್ಟು ಹೋರಾಟಗಳು ಮಾಡಿ ಪಕ್ಷಕ್ಕೆ ಏನಂದ್ರೆ ನಾನು ಎಲ್ಲ ವಿತ್ ಆಲ್ ರೆಸ್ಪೆಕ್ಟ್ ಅವರೆಲ್ಲವನ್ನ ಗೌರವಿಸ್ತಾ ಲಾಭ ನಷ್ಟದ ಲೆಕ್ಕಾಚಾರ ಹಾಕುವಷ್ಟರ ಮಟ್ಟಿಗೆ ನಾವು ಲಾಭವನ್ನೂ ತಮಿಳುನಾಡಲ್ಲಿ ಗಳಿಸ್ಕೊಂಡಿರಲಿಲ್ಲ. ಲಾಭನೇ ಗಳಿಸ್ಕೊಂಡಿಲ್ಲ ಅಂದಾಗ ನಷ್ಟದ ಪ್ರಶ್ನೆ ಎಲ್ಲಿ ಬರುತ್ತೆ? ನಮಗೆ ರಾಜಕೀಯವಾಗಿ ನಾವು ತಮಿಳುನಾಡಿನಲ್ಲಿ ಕೇಂದ್ರ ಸ್ಥಾನಕ್ಕೆ ಬಂದೇ ಇಲ್ಲ. ಕೇಂದ್ರ ಸ್ಥಾನಕ್ಕೆ ಬಂದೇ ಇಲ್ಲ ಅಂದಾಗ ನಿಮಗೆ ಲಾಭನೇ ಬಂದಿಲ್ಲ ಅಂದಾಗ ನಷ್ಟದ ಪ್ರಶ್ನೆ ಬರೋದಿಲ್ವ? ಮತಗಳಿಕೆ ಪ್ರಮಾಣ ಕಳೆದ 2 ಎಲೆಕ್ಷನ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿತ್ತು. ಅವ್ರು ಗುರುತಿಸ್ಕೊಂಡಾಗ ಪಕ್ಷದಲ್ಲಿ ಅವ್ರ ಲೀಡರ್ಶಿಪ್ ಇವೆಲ್ಲ ಮತ್ತೆ ಅವ್ರನ್ನ ವಿಶ್ಲೇಷಣೆಗೊಳಪಡಿಸಲ್ಲ. ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟಿದ್ದೀನಿ. ಯಾಕೆ ಅಂದರೆ ಅಂಕಿಅಂಶಗಳೇನು ಅಂತ ನಂಗೆ ಗೊತ್ತು. ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ಎಷ್ಟು ಮತಗಳಿಕೆ ಆಯಿತು, ಹಿಂದೆ ನಾವು ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡಿದಾಗ ಎಷ್ಟು ಸ್ಥಾನ ಮತ್ತು ಎಷ್ಟು ಮತಗಳಿಕೆ ಬಂತು, ಇವೆಲ್ಲವೂ ನಮ್ಗೆ ಗೊತ್ತು. ಹಾಗಾಗಿ ನಾನು ಅದನ್ನು ವಿಶ್ಲೇಷಣೆಗೊಳಪಡಿಸಲ್ಲ. ಒಳ್ಳೆ ಮನುಷ್ಯ ಅವರು. ನಮಗೆ ಆ ಸ್ನೇಹ ಸಂಬಂಧನ ಉಳಿಸ್ಕೊಳ್ತೀವಿ. ಒಳ್ಳೇದಾಗಲಿ ಅವರಿಗೆ. ಅವ್ರ ಮೂಲಕ ರಾಜ್ಯಕ್ಕೂ ಒಳ್ಳೇದಾಗಲಿ, ದೇಶಕ್ಕೂ ಒಳ್ಳೇದಾಗಲಿ. ಇನ್ನೊಂದು ಟಾಕ್ ಏನಂದ್ರೆ ಬಿಜೆಪಿ ಎಂಟ್ರಿ